ಈ ನಿಂಗಕ್ಕೊಂದ್ ಒಳ್ಳೆ ಗೋಳ ಆಯ್ತು ನನಗೆ. ಬರಲ್ಲ ಕಣಕ, ನಾನು ಮಂತವ ಕೆಲ್ಸಗಳಿದಾವೆ, ನನ್ನ ಕೈಲಿ ಆಗ್ತಿಲ್ ಕಣಕ ಅಂತ ಹೇಳಿದ್ರು ಬಿಡಲ್ಲ. ಬಾರೆ ಹೋಗ್ ಬರೋಣ, ಹೊಲ್ದ ಹತ್ರ ಹೋಗ್ ಬರೋಣ, ತೋಟದ ಹತ್ರ ಹೋಗ್ ಬರೋಣ ಅಂತ 20 ಸಲ ಬಂದು ಕರ್ಕೊಂಬರುತ್ತೆ. ಒಂದ್ ಗಳಿಗೆನೂ ನನಗೆ ಪುರ್ಸೊತ್ತಾಗಿರೋದಕ್ಕೆ ಬಿಡಲ್ಲ. ಹೆಂಗ ಆರಾಮಾಗಿ ಮಂತವ ನಿದ್ದೆ ಮಾಡ್ಕೊಂಡು ಆರಾಮ ಮಲಗನ ಅಂತ ನಾನು ಯೋಚನೆ ಮಾಡ್ತಿದ್ರೆ ಬಂದ್ಬಿಟ್ಟು ಕರ್ಕೊಂಬಂದ್ಬಿಡ್ತು ಅತ್ಲಾಗಿ. ಇವಾಗ ಬರಲ್ಲ ಅಂತ ಹೇಳೋದಕ್ಕೂ ಆಗಲ್ಲ, ಏನಿಲ್ಲ. ಈ ಅಕ್ಕನ ಒಳ್ಳೆ ಕಾಟ ಆಗೋಯ್ತಲ್ಲ ನನಗೆ. ನನಗಂತೂ ಕಾಲು ಕೈ ಎಲ್ಲ ನೋವು ಬರ್ತೈತೆ. ಈ ಅಕ್ಕನ ಜೊತೆ ಓಡಾಡಿ 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 ಈ ಅಕ್ಕಂಗಂತೂ ಮಾಡಕ್ ಕೆಲ್ಸ ಇಲ್ಲ. ಅಲ್ಲೋಗ್ ಬರೋಣ, ಇಲ್ಲೋಗ್ ಬರೋಣ, ತೋಟದ ಹೋಗ್ ಬರೋಣ, ಹೊಲದ ಹೋಗ್ ಬರೋಣ ಅಂತ ದಿನಾಲು ಕರ್ಕೊಂಡ್ ಬರುತ್ತೆ. ಇನ್ನೊಂದ್ ದಿವಸ ಏನಾದ್ರು ಬರ್ಲಿ ನಮ್ಮಂತವ, ನಾನಂತೂ ಆಚೆ ಕಡೆನೇ ಬರಲ್ಲ. ಎಷ್ಟಾರು ಕೂಕೊಂಡು ಆಚೆ ಕಡೆ ಹೋಗ್ಬಿಡ್ಲಿ, ಏನ್ ಬೇಜಾರು ಮಾಡ್ಕೊಂಡು ನಾನಂತೂ ಬರಲ್ಲ ಕಣಪ್ಪ. ನನ್ ಕೈಲಂತೂ ಸಾಕಾಗಿ ಹೋಗ್ಬಿಟ್ಟೈತೆ. ಒಳ್ಳೆ ಈ ನಿಂಗಿ ಉಂಗಿ ಸವಾಸ ಆಗೋಯ್ತು ಅತ್ಲಾಗಿ. ಇದ್ಯಾಕೆ ಲಕ್ಷ್ಮಿ ಹಿಂಗಾಡ್ತಿದ್ಯಾ? ಏನಾಯ್ತು ನಿನ್ಗೆ? ಮಕ ಒಂಥರ ಮಾಡ್ಕೊಂಡಿದ್ಯಾ? ಯಾಕೆ ಹುಷಾರಿಲ್ವೇನೆ? ಏನಿಲ್ಲಪ್ಪ, ಹುಷಾರಾಗಿ ಇದ್ದೀನಿ, ಆರಾಮಾಗಿ ಇದ್ದೀನಿ. ಅಲ್ಲ ಕಣ್ಣಿಂಗಕ್ಕಯ್ಯ, ಇವಾಗ ಎಲ್ಲಿ ಹೋಗ್ತಿರೋದು ನೀವು? ಎಲ್ಲಿ ಕರ್ಕೊಂಡು ಹೋಗ್ತಿರೋದು ನೀನು? ಕರೆಕ್ಟಾಗಿ ಹೇಳು. ನನಗೆ ನಡೆದಾಡಿ ನಡೆದಾಡಿ ಹಂಗೆ ಓಡಾಡಿ ಓಡಾಡಿ ಕೈ ಕಾಲೆಲ್ಲ ನೋವು ಬರ್ತೈತೆ. ನಾನು ಇಲ್ಲ ಎಲ್ಲಾರು ನೆರಳಲ್ಲಿ ಕುಂತಿರ್ತೀನಿ, ನೀರ್ ಕುಡ್ಕೊಂಡು ಆ ಬೋರಲ್ಲಿ ನೀರು ಬಿಟ್ಟಿರ್ಬೇಕು. ನೀರು ಕುಡ್ಕೊಂಡ್ಬಿಟ್ಟು ಅವ ಅಜ್ಜನ್ ತೋಡ್ತಾವ, ಇವ್ರ ತೋಟ ಐತೆ ನೋಡು, ಜಯಜ್ಜನ್ ತೋಟ. ಆ ತೋಟದ ಹತ್ರ ಕೂತ್ಕೊಂಡ್ಬಿಟ್ಟು ಎರ್ದೆ ಹಣ್ಣ ಏನಾರು ತಿನ್ಕೊಂಡು ಕುಂತಿರ್ತೀನಿ. ಹೋಗಕ್ಕ ನೀನು ಅದೆಲ್ಲ ಹೋಗ್ ಬರ್ಬೇಕು, ಹೋಗ್ಬಾ. ನನ್ನ ಕೈಲಂತೂ ಆಗಲ್ಲ. ನಿಮ್ ತೋಟತಾವ ತಾನೆ ನೀನು ಹೋಗ್ತಿರೋದು, ಹೋಗ್ಬಾ ಹೋಗು. ನಿನಗ್ ಬೇಜಾರಾಗುತ್ತಂತ ನನಗೆ ಕರ್ಕೊಂಡ್ ಬರ್ತೀಯ? ನನ್ನ ಕೈಲಂತೂ ಆಗಲ್ಲ ಕಣಮ್ಮ, ನಾನು ಇನ್ನೊಂದ್ ದಿವಸ ಬರಲ್ಲ, ನನ್ನ ಕರಿಬೇಡ. ಅಯ್ಯ ಲಕ್ಷ್ಮಿ, ನಿನಗ್ ಗೊತ್ತಿಲ್ಲ ಕಣೆ, ಇನ್ನು ನಿನಗ್ ಬುದ್ಧಿ ಇಲ್ಲ ಕಣೆ. ನೆಲ ಕೂತ್ಕೊಳಕ್ಕೆ ಇಲ್ಲಿ ಕೂತ್ಕೊಳಕ್ಕೆ ನೀನು ಬರ್ಬೇಕಿತ್ತ ನನ್ ಜೊತೆಗೆ. ಆರಾಮಾಗಿ ನಿಮ್ಮಂತವಳೆ ಕೂತ್ಕೋಬಹುದಿತ್ತು ನೀನು ಆರಾಮಾಗಿ. ನನ್ ಜೊತೆ ಯಾಕೆ ಬರ್ಬೇಕಿತ್ತು? ನಾನು ಯಾಕೆ ಸುಮ್ಕೆ ಕೆಲಸ ಇಲ್ದಲ್ಲ ಏನ್ ಕರ್ಕೊಂಡ್ ಬಂದಿಲ್ಲ? ಬಾ ನನ್ ಜೊತೆ ಸುಮ್ಕೆ, ಪಾಲೋ ಮೀ. ನಾನು ಏನಂತ ತೋರಿಸ್ತೀನಿ ನಿನಗೆ. ಏನ್ ಪಾಲೋ ಮೀನು ಏನ್ ಆತ್ಲಾಗಿ ನೀನ್ ಸವಾಸ ಮಾಡಿ 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 ನನ್ಗಂತೂ ಬೇಡಪ್ಪ ಅತ್ಲಾಗಿ ಮೈಕೈ ನೋವೆಲ್ಲ ಆಗ್ಬಿಟ್ಟಿದಾವೆ. ಆ ತೋಟ ಈ ತೋಟ, ಅಲ್ವಲ್ಲ ಇಲ್ವಲ್ಲ, ತಿರ್ಗಾಡಿ 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 ಯಪ್ಪ ಭಗವಂತ ಸಾಕಾಗಿ ಹೋಗ್ಬಿಟ್ಟೈತೆ. ಮನೇಲಿ ನೋಡಿದ್ರೆ ಒಂದೇ ಒಂದ್ ಕೆಲಸ ಮಾಡಿಲ್ಲ, ಏನಿಲ್ಲ. ನಮ್ಮ ಅತ್ತೆ ಏರಿಕ್ ಬಿಡುತ್ತೆ ದೊಣ್ಣೆ ತಗೊಂಡ್ಬಿಟ್ಟು, ಈ ಅಕ್ಕನ್ ನಿಂಗಕ್ಕನ್ ಸವಾಸ ಮಾಡ್ಬಿಟ್ಟು ಏನು ಕೆಲಸ ಮಾಡಿಲ್ಲ. ಹೆಂಗ ನಮ್ಮ ಅತ್ತೆ ಒಂದ್ ತಿಂಗಳಿಂದ ನೆಂಟ್ರ ಮನೆಗೆ ಹೋಗೈತೆ, ಅವ್ರ ಮಗಳೂರಿಗೆ ಹೋಗೈತಂತ. ಪರವಾಗಿಲ್ಲ, ಇಲ್ಲ ಅಂದಿದ್ರೆ ನಮ್ಮ ಅತ್ತೆ ಏನಾರ ಬಿಡ್ತಿತ್ತ ನನಗೆ, ಏರಿಕ್ ಬಿಡ್ತಿತ್ತು ದೊಣ್ಣೆ ತಗೊಂಡ್ಬಿಟ್ಟು. ಈ ನಿಂಗಕ್ಕನ್ ಸವಾಸ ಮಾಡಿ 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 ಮನೇಲಿ ಒಂದೇ ಒಂದ್ ಕೆಲಸ ಮಾಡ್ತಿಲ್ಲ ಅಂತ ಬೈಯೋದು ನಮ್ಮ ಅತ್ತೆ. ಒಬ್ಳು ಇವಳು ಲಕ್ಷ್ಮಿ ಇವಳು ಯಾರ ನನ್ ಜೊತೆ ಕರ್ಕೊಂಬರನತ್ಲಾಗಿ ಪಾಪ ಅಂತ ಕರ್ಕೊಂಡು ಹೋದ್ರೆ ಏನೋ ಕಿತ್ಕೊಂಡ್ಬರ್ರಿ ನನ್ ಜೊತೆ ಬಂದ್ಬಿಟ್ಟು ಅಂತ ಹೇಳಿದ್ರೆ ಏನ್ ರೋಡ್ ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ಟು, ತೋಟದ ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ಟು ಹಂಗೆ ಡ್ಯಾನ್ಸ್ ಮಾಡ್ತಿದ್ದಾಳೆ. ಡ್ಯಾನ್ಸು ಅಳ್ತಾ ಒಳ್ಳೆ ಚಿಕ್ಕ ಮಕ್ಳು ಆಡಂಗ ಆಡ್ತಾಳಪ್ಪ ಇವಳು. ಬಂದ್ರೆ ಬರ್ಲಿ ಬಿಟ್ರೆ ಬಿಡ್ಲಿ ನನ್ಗೇನು, ನನ್ನ ಪಾಡಿಗೆ ನಾನು ಹೋಗ್ತೀನಿ. ಆಮೇಕಿಂದ ಬರ್ಬೇಕಾದ್ರೆ ಅವಳೆ ನೋಡ್ಬಿಟ್ಟು ನನಗೂ ಕರ್ಕೊಂಡು ಹೋಗ್ಬೇಕಿತ್ತು ಅಲ್ವೇನಕ್ಕ ನಿಂಗಕ್ಕ ಅಂತ ಹೇಳಿದ್ರೆ ನಾನೇನ್ ಮಾಡೋಣ? ಬಂದ್ರೆ ಬಾ, ಬಿಟ್ರೆ ಬಿಡು, ನಾನು ಹೋಗ್ತೀನಿ. ನೋಡಿ ಒಕ್ಕ ಅಲ್ಲೇ ಬಿಟ್ಟು ಹೋಗ್ತೈತೆ ಯಾಕೋ. ನಿಂಗಕ್ಕಯ್ಯ ತಡಿ ತಡಿ, ನಾನು ಬರ್ತೀನಿ. ತೋಟದ ಮಧ್ಯದಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಬಿಟ್ಟು ಹೋಗ್ತೀಯ ನನಗೆ? ಬಿಟ್ಟೋಗ್ ಬಡ್ಕೊಳಕೋ ತಡಿಯಕ್ಕೋ ನಾನು ಬಂದೆ, ಅದೇ ಯಾಕೆ ಬಿಟ್ಟು ಹೋಗ್ತಿದ್ಯಾ? ಇನ್ನೊಂದ್ ದಿವಸ ನೋಡು, ನೀನ್ ಕರೆದ್ರು ಎಲ್ಲೂ ಬರಲ್ಲ. ನಾನು ಏನೋ ಫ್ರೆಂಡು ನಮ್ ನಿಂಗಕ್ಕ ಕರಿತೈತಲ್ಲ ಅಂತ ಬಂದ್ರೆ ನಿನ್ ಜೊತೆ ಬಿಟ್ಟು ಹೋಗ್ತಿದ್ಯಾ ನನಗೆ? ಇಂಥ ಮೋಸ ಮಾಡ್ಬೇಡ ಕಣಕ್ಕ ನಿಂಗಕ್ಕ. ಆರೆ ಸುಮ್ಕೆ ಲಕ್ಷ್ಮಿ, ಅದ್ಯಾಕೆ ಹಿಂಗ ಆಡ್ತಿದ್ಯಾ? ಒಳ್ಳೆ ಚಿಕ್ಕ ಮಕ್ಳು ಆಡಂಗ ಆಡ್ತಿದ್ಯಲ್ಲ. ಬಂದ್ರೆ ಬಾ, ಬಿಟ್ರೆ ಬಿಡು, ನಾನು ಹೋಗ್ತೀನಿ. ಇಲ್ಲ ನೇಳಲೆಲ್ಲ ಕೂತ್ಕೊಂತೀನಿ ಅಂತ ಹೇಳದಲ್ಲ, ಆ ಎರ್ದೆ ಹಣ್ಣು ಅದು ಇದು ಹಾಕೊಂಡು ತಿನ್ಕೊಂಡು, ಆ ಬೆಲ್ತೆ ಹಣ್ಣು ಎರ್ದೆ ಹಣ್ಣೆಲ್ಲ ಇಲ್ಲೇ ಇದಾವೆ ಅವ್ರ ತೋಟದಲ್ಲಿ, ತಿನ್ಕೊಂಡು ಇಲ್ಲೇ ಕುಂತಿರು. ನಾನು ಹೋಗ್ ಬರ್ತೀನಿ. ಆಮೇಕಿಂದ ನೋಡುವ ನಿನ್ಗೇನು ಕೊಡಲ್ಲ ಕಣೆ ನಾನು. ಬೇಡ ಬಿಡು, ಇಷ್ಟು ದೂರ ನೀನ್ ಬಂದಿದ್ದೀನಂತೆ, ನಡಿಯತ್ಲಾಗಿ ನಾನು ಬರ್ತೀನಿ ಅತ್ಲಾಗಿ. ಯಾಕೋ ನನಗೂ ಕೊಡ್ಬೇಕು, ಅದ್ ಏನಂತ ಮತ್ತೆ ಬಿಟ್ಗಿಟ್ಟು ಹೋಗಿ. ಮತ್ತೆ ಇಷ್ಟು ದೂರ ನೀನ್ ಬಂದಿದ್ದೀನಂತ ಇನ್ನೇನ್ ಮಾಡೋಣ? ಕೈ ನೋವು ಆದ್ರೂ ಹೋಗ್ತೀನಿ, ಕಾಲ್ ನೋವು ಆದ್ರೂ ಹೋಗ್ತೀನಿ. ಈ ನಿಂಗಕ್ಕೊಂದ್ ಸಾಹಸ ಮಾಡ್ಬಿಟ್ಟು ಇನ್ನು ಎಲ್ಲೆಲ್ಲಿ ಹೋಗ್ಬೇಕು, ಯಾರ್ಯಾರ ಹತ್ರ ಬಯಸ್ಕೋಬೇಕು, ಇನ್ನು ಎಷ್ಟಾಗಿ ಅನ್ಬೇಕು. ಒಳ್ಳೆ ಗೋಳ ಆಗೋಯ್ತು ಅತ್ಲಾಗಿ. ಹೆಂಗ ಇವ್ರು ಹೇಳಿದ್ರು ಜಯಕ್ಕ ನನಗೆ, ಹೋಗಿ ಹೋಗಿ ಆ ನಿಂಗಿ ಗುಂಗಿ ಸವಾಸ ಮಾಡಿಯಲ್ಲ, ನಿನ್ ಬುದ್ಧಿ ಇಲ್ವೇನೆ ಅಂತ ಹೇಳಿದ್ರು. ನಾನು ಈ ನಿಂಗಕ್ಕ ಬಾಳ ಒಳ್ಳೇದು ಅನ್ಕೊಂಡು ಈ ಅಕ್ಕನ ಜೊತೆ ಬಿದ್ದೆ. ನೋಡಿರಿ ಈ ಅಕ್ಕ ಅಯ್ಯೋ ಅನ್ನಿಸ್ತಿದಾಳಂದ್ರೆ ಯಪ್ಪ ಭಗವಂತ ಬೇಡಪ್ಪ ಈ ಅಕ್ಕನ ಸವಾಸ. ಅಕ್ಕೋ ನಿಂಗಕ್ಕಯ್ಯೋ, ಈಗ ಒಂದ್ ಕೆಲಸ ಮಾಡು, ಎಲ್ಲಿ ಹೋಗ್ತಿದೀವಿ ಅಂತಾರಾದ್ರು ಬಾಯ್ ಬಿಟ್ಟಾದ್ರು ಹೇಳಕ್ಕ, ಇಂತ ಹೋಗ್ತಿದೀವಿ ಅಂತಾರಾದ್ರು ನಿಮ್ ತೋಟದ ಹತ್ರ ತಾನೇ ಹೋಗ್ತಿರೋದು ಇವಾಗ. ನಮ್ ತೋಟ
ನೀನು ಅಂತದ್ರಲ್ಲಿ ಬಾ ಸುಮ್ಮಕ್ಕೆ. ನೋಡೋದು ಬಿಟ್ಟು ಹೋಗ್ತಿರೋದು ಇವಕ್ಕ. ಯಾಕೋ 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 ತಡಿಯಕ ತಡಿಯಕ ಅದ್ಯಾಕಕ್ಕ ಹಿಂಗ್ ಬಿಟ್ಟು ಹೋಗ್ತಿದ್ಯಾ? ಇವಕ್ಕ ನೋಡು ನನಗೆ ಸದರ ಮಾಡ್ಕೊಂಡೈತೆ. ತಡಿ ಇನ್ನೊಂದ್ ದಿವಸ ಬಾ ಮಂತವ. ಲಕ್ಷ್ಮಿ ಲಕ್ಷ್ಮಕ್ಕ ಬಾರೆ ತೋಟದ ಹತ್ರ ಹೋಗ್ ಬರೋಣ, ಸೊಪ್ಪು ಇಕ್ಕೊಂಡ್ ಬರೋಣ, ಅಲ್ಲೋಗ್ ಬರೋಣ, ಇಲ್ಲೋಗ್ ಬರೋಣ, ಟೌನಿಗೆ ಹೋಗ್ ಬರೋಣ ಅಂತ ಹೇಳು. ನಿನ್ಗೈತೆ ನಿನಗೆ? ಅಯ್ಯಯ್ಯಪ್ಪ ಹಿಂದ್ಗಡೆ ಏನೋ ನಾಯಿ ಬೇರೆ ಕೂಕಡಂಗೈತೆ. ನನಗೆ ಬೇರೆ ನಾಯಿಗಳು ಕಂಡ್ರೆ ಬೇರೆ ಭಯ. ಈ ತೋಟದವ್ರು ನಾಯಿಗೆ ಬಿಟ್ಟಿದ್ರೆ ಏನಪ್ಪ ಮಾಡ್ಲಿ? ಓಡೋಗ್ತೀನಿ ಮೊದ್ಲು. ಯಾಕೆ ಬೇಕು? ಇದೆ ಅಲ್ವಾ ಮಾವಿನ ಮರ? ಕರೆಕ್ಟು ಕರೆಕ್ಟು. ಮಾವಿನ ಹಣ್ಣು ಸರಿಯಾಗಿ ಬಿಟ್ಟಿದಾವೆ. ಎಲ್ಲ ಆಚೆ ಕಡೆ ಅಷ್ಟೊಂದು ಕಾಣಿಸ್ತಿಲ್ಲ, ಒಳಗಡೆ ಮಾತ್ರ ಮಾವಿನಕಾಯಿ ಸಕ್ಕತ್ತಿದಾವೆ. ಜಯಕ್ಕ ಹೌದಲ್ವಾ? ಹೆಂಗ ಜಯಕ್ಕ ಎಲ್ಲ ಸೊಂಟ ಗಿಂಟ ಎಲ್ಲ ಮೂರ್ಕೊಂಡು ಮಂತವಳೆ ಇದ್ದಾಳೆ. ಅವ್ರ ಅತ್ತೆ ಅವಳಿಗೆ ನೋಡ್ಕೊಂಡು ಇದಾರೆ. ಇನ್ನೆಲ್ಲ ಬರ್ತಾರೆ ತೋಟದ ಹತ್ರ ಹೊಲತ್ತಾವ. ಇನ್ನೇನು ಅವ್ನ ರಂಗಣ್ಣ ಬಂದ್ರೆ ಇನ್ನೇನು ರಂಗಣ್ಣಂಗೆ ಸರಿಯಾಗಿದ್ದೇನೆ ಯಾಮರ್ಸ್ಬಿಡ್ಬೋದು. ಅವ್ನು ಇನ್ನೇನು ಉಸಿರೇ ಬಿಡಲ್ಲ ನಮಗೆ ನೋಡಿದ್ರೆ. ಎಷ್ಟಾದ್ರೂ ಕುಯ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಅದಕ್ಕೆ ನನಗೆ ಬಂದಿರೋದು. ನನಗೆ ಮಾವಿನಕಾಯಿ ಎಲ್ಲ ತಿನ್ಬೇಕು. ಮಾವಿನಕಾಯಿ ಉಪ್ಪಿನಕಾಯಿ ಎಲ್ಲ ಹಾಕ್ಬೇಕು. ಮಾವಿನ ಹಣ್ಣು ಕುಯ್ಕೊಂಡು ಹೋಗ್ಬಿಟ್ಟು ಎಲ್ಲ ಹಣ್ಣು ಮಾಡಿದ್ರು ಇನ್ನೂ ಚೆನ್ನಾಗಿರುತ್ತೆ. ದುಡ್ಡಿಗೂ ಮಾರ್ಬೋದು ಎಲ್ಲಾರ್ಗು ಹಣ್ಣಾದ್ಮೇಲೆ. ಇವ್ರಿಗೇನು ಗೊತ್ತಾಗುತ್ತಾ ಕುಯ್ಕೊಂಡು ಹೋಗಿ ನಾನೇ ಕುಯ್ಕೊಂಡು ಹೋಗಿದ್ದೀನಿ ಅಂತ? ತಗೊಂಡು ಹೋಗ್ಬಿಟ್ಟು ದುಡ್ಡಿಗೂ ಮಾರ್ಬಿಡ್ಬೋದು ಹಣ್ಣು ಮಾಡ್ಬಿಟ್ಟು. ಆಮೇಕಿಂತ ಉಪ್ಪಿನಕಾಯಿ ಎಲ್ಲ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ತಿನ್ನೋದಕ್ಕೂ. ಇವ್ ಲಕ್ಷ್ಮಿ ಎತ್ಲಾಗ ಹೋದ್ಲು ಏನೋ. ನಿಂಗಕ್ಕೆ ಎತ್ಲಾಗ ಹೋಯ್ತು ಏನು ಬಿಟ್ಟೇ ಹೋಗ್ಬಿಡ್ತು ನನಗೆ. ಎಲ್ಲಂತ ಹುಡ್ಕೊಂಡು ಹೋಗ್ಲಿ. ನಿಂಗಕ್ಕ ನಿಂಗಕ್ಕ ಇವಳು ಯಾಕೆ ಇವಳು ಹಿಂಗ್ ಕೂಕಡ್ತಿದ್ದಾಳೆ? ಇವಳು ಬಂದಿರೋದು ಬೇರೆಯವ್ರದ್ದು ಕಾಲ್ತಾಡ ಮಾಡ್ಕೊಂಡು ಎತ್ಕೊಂಡು ಹೋಗೋದಕ್ಕೆ ಮಾವಿನಕಾಯಿನ ನೋಡಿದ್ರೆ ಇವಳು ಜೋರಾಗಿ ಕೂಗಾಡ್ಕೊಂಡ್ ಬರ್ತಿದ್ದಾಳೆ. ನಿಂಗಕ್ಕೋ 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 ಅನ್ಕೊಂಡು. ಇವಳಿಗೇನು ಬುದ್ಧಿ ಆಯ್ತಾ ಇಲ್ಲ ಇವಳಿಗೆ? ಏಯ್ ಏಯ್ ಲಕ್ಷ್ಮಿ ಇಲ್ಲಿ ನಿನ್ಕೊಂಡು ಬಾರ ಸುಮ್ಕೆ. ಅದ್ಯಾಕೆ ಹಿಂಗ್ ಕಿರ್ಚಾಡ್ತಿದ್ಯಾ? ಅಕ್ಕಪಕ್ಕದವ್ರು ತೋಟದವ್ರೆಲ್ಲ ಇಲ್ಲಿ ಬಂದ್ಬಿಡ್ಬೇಕು ಹಂಗ್ ಮಾಡ್ತಿದ್ದಾಳಲ್ಲಪ್ಪ ಇವಳು. ಯಪ್ಪ ಇವಳಿಗಂತೂ ಇನ್ನೊಂದ್ ದಿವಸ ಕರ್ಕೊಂಡ್ ಬರ್ಬಾರ್ದು ಇವಳಿಗೆ. ಇವಳಿಗೆ ಏನು ಗೊತ್ತಾಗಲ್ಲ ಇವಳಿಗೆ. ಯಪ್ಪ ಯಾರು ಬರೋಕ್ಕಿಂತ ಮುಂಚೆ ಮೊದ್ಲು ಬೇಗ ಕಲ್ಗಿಲಿಂದ ಹೊಡೆದ್ಬಿಟ್ಟು ಎಲ್ಲ ಎತ್ಕೊಂಡು ಆಯ್ಕೊಂಡು ಹೋಗ್ಬಿಡೋಣ. ಎಷ್ಟಾಗುತ್ತೋ ಅಷ್ಟು. ಇವಳು ಲಕ್ಷ್ಮಿ ನೋಡಿದ್ರೆ ಇವಳು ಕಿರ್ಚಾಡ್ತಿದ್ದಾಳೆ ಒಳ್ಳೆ ಚಿಕ್ಕ ಮಕ್ಳು ಕಿರ್ಚಾಡಂಗೆ. ಈಗ ಒಂದ್ 4-5 ಸಿಕ್ಕವೆ. ಅದ್ರ ಜೊತೆ ಇನ್ನೊಂದ್ 4-5 ಸಿಕ್ಕಿದ್ರೆ ಸಾಕು. ಮುಂದಿನ ವಾರ ಬಂದ್ಬಿಟ್ಟು ಇನ್ನೊಂದ್ 10-15 ಕುಯ್ಕೊಂಡು ಹೋಗ್ತೀನಿ ಹಂಗೆ ದಿನಾಲು ಬಂದು ಬಂದು ಬಂದು. ಇವಳು ಲಕ್ಷ್ಮಿಗೂ ತೋರಿಸ್ಬಾರ್ದು ಅನ್ಕೊಂಡಿದ್ದೆ. ಪಾಪ ಅತ್ಲಾಗೆ ನನ್ ಜೊತೆ ಬರ್ತಾಳತ್ಲಾಗೆ. ಇವಳು ಒಂದ್ 10-15 ಮಾವಿನಕಾಯಿ ಕುಯ್ಕೊಂಡು ಹೋಗ್ಲಿ ಅತ್ಲಾಗ ಹಣ್ಣು ಮಾಡ್ಕೊಂಡು ತಿನ್ಲಿ ಅಂತ ಏನ ಪಾಪ ಅಂತ ಕರೆದ್ರೆ ಇವಳು ಇಲ್ದವೆಲ್ಲ ಅವತಾರಗಳು ಮಾಡ್ತಾಳೆ. ಇವಳಿಗೆ ಇನ್ನೊಂದ್ ದಿವಸ ಕರ್ಕೊಂಬಂದ್ರೆ ಕೇಳ್ರಿ ಇವಳಿಗೆ. ಹಂಗಪ್ಪ ಕುಯ್ಕೊಳ್ಳೋದು ನನ್ ಕೈಲಂತೂ ಆಗ್ತಿಲ್ಲ, ಸುಸ್ತಾಗ್ಬಿಡ್ತು. ಏನ್ ಮಾಡ್ಲಿ ಇವಾಗ? ನೋಡಿ ಒಕ್ಕ ನೋಡಿದ್ರೆ ಇಲ್ಲೈತೆ. ಯಾಕೋ ನಿಂಗಕ್ಕ ಅದೇ ಬಿಟ್ಟು ಬಂದಿದ್ದೆ ನನಗೆ. ಜೊತೆ ನೋಡಿದ್ರೆ ಕರ್ಕೊಂಡ್ ಬಂದ್ಬಿಟ್ಟು ನೀನು ಮಧ್ಯದಲ್ಲಿ ಯಾಕೆ ದಾರಿ ಮಧ್ಯಕ್ಕೆ ಬಿಟ್ಟು ಬಂದ್ಬಿಡ್ತೀಯ? ಇನ್ನೊಂದ್ ದಿವಸ ನಿನ್ ಜೊತೆ ಬಂದ್ರೆ ಕೇಳು. ಇನ್ನೊಂದ್ ದಿವಸ ಇಂಥ ಕೆಲಸ ಎಲ್ಲ ಮಾಡ್ಬೇಡ ಕಣಕ್ಕ ನಿಂಗಕ್ಕ ನೀನು. ಕರ್ಕೊಂಡ್ ಬರೋದಿದ್ರೆ ಯಾವಾಗ ಕರ್ಕೊಂಬ, ಅರ್ಧಂಬರ್ಧ ಹಿಂಗೆಲ್ಲ ಬಿಟ್ಟು ಬರಬೇಡ ನೋಡು. ನನ್ಗೆ ಎಷ್ಟು ಭಯ ಆಯ್ತು ಗೊತ್ತಾ? ಅಯ್ಯಪ್ಪ ಉಸಿರು ಕಟ್ಕೊಂಡು ಬಂದಿದ್ದಕ್ಕೂ ಅದಕ್ಕೂ ಸುಸ್ತಾಗಂಗ ಆಗ್ತೈತೆ ನನಗೆ ಗೊತ್ತಾ? ಇನ್ನೊಂದ್ ದಿವಸ ನಿನ್ ಜೊತೆ ಬಂದ್ರೆ ಕೇಳು ನಾನು. ಏಯ್ ಸುಮ್ಕಿರೆ ಲಕ್ಷ್ಮಿ. ಕೋಪವೇಕೆ ಲಕ್ಷ್ಮಿ, ಕೋಪವೇಕೆ ನಿನಗೆ? ಕೋಪ ಮಾಡ್ಕೋಬಾರ್ದು ಕಣೆ ನೀನು. ನಾನೇನ್ ಮಾಡಿದೆ ನಿನಗೆ? ತೋಟದ ಹತ್ರ ನಾನು ಕೂತ್ಕೊಂಡ್ಬಿಡ್ತೀನಿ ನೆರಳಲ್ಲಿ, ನೀನ್ ಸವಾಸ ಮಾಡ್ಬಿಟ್ಟು ಕಾಲ್ ನೋವು ಬರ್ತೈತೆ, ಕೈ ನೋವು ಬರ್ತೈತೆ, ಇನ್ನು ಎಲ್ಲೆಲ್ಲಿ ಹೋಗ್ಬೇಕು ಅಂತ ಎಲ್ಲ ಹೇಳ್ತಿದ್ದೆ. ಅದಕ್ಕಪ್ಪ ಬಿಟ್ಟು ಬಂದೆ ಕಣಮ್ಮ. ನಾನು ಮಾವಿನಕಾಯಿ ಕುಯ್ಕೊಂಡು ಹೋಗೋದಕ್ಕೆ ಬಂದಿದ್ದು. ಗೊತ್ತಾ ನಿನ್ಗೆ? ಜೈ ಇದ್ದಾಳಲ್ಲ ಜೈ, ಅವ್ರದ್ದು ಕಡೆ ಮಾವಿನಕಾಯಿ ಮರ ಇದು ಸಕ್ಕತ್ತಾಗಿರ್ತಾವ ಕಡೆ. ಮಾವಿನ ಹಣ್ಣು ಆಗ್ಬಿಟ್ರೆ ಮಾತ್ರ ಈ ಕಾಯಿಗಳು ರುಚಿ ಅಂದ್ರೆ ರುಚಿ ಕಡೆ. ರಸ್ಪುರಿ ಹಣ್ಣು ಕಡೆ ಸಕ್ಕತ್ತಾಗಿರುತ್ತೆ ಟೇಸ್ಟ್. ಅದಕ್ಕೆ ಎಲ್ಲ ಮಾವಿನಕಾಯಿ ಇರುವಾಗ್ಲೇನೆ ಕುಯ್ಕೊಂಡು ಹೋಗ್ಬಿಟ್ರೆ ಸ್ವಲ್ಪ ಉಪ್ಪಿನಕಾಯಿ ಹಾಕೊಂಡು ಸ್ವಲ್ಪ ಹಣ್ಣು ಮಾಡೋದಕ್ಕೆಲ್ಲ ಆಗ್ಬಿಡುತ್ತೆ. ಅದಕ್ಕೆ ಎಲ್ಲ ಕುಯ್ಕೊಂಡು ಹೋಗಿ ಬಂದಿದ್ದೀನಿ. ಒಂದ್ 5-6 ಮಾವಿನಕಾಯಿ ಸಿಕ್ಕ್ಯಾವ ಕಡೆ. ಇದ್ರ ಜೊತೆ ಇನ್ನೊಂದ್ 5-6 ಸಿಕ್ಕಿದ್ರೆ ಅತ್ಲಾಗಿ ಎತ್ಕೊಂಡು ಹೋಗ್ಬಿಡೋಣ. ಅದಕ್ಕೋಸ್ಕರ ನಾನು ಬಂದಿದ್ದು. ನಿನಗೂ ಬೇಕಾದ್ರೆ ಕುಯ್ಕ ನೋಡಿ. ಈ ನಿಂಗಿಗುಂಗಿ ಇದಾಳಲ್ಲ ಇವಳು ಸಾಮಾನ್ಯದವಳಲ್ಲ ಇವಳು. ನನಗೆ ಬಿಟ್ಟು ಬಂದಾಳೆ ಇವಳು. ಅಲ್ಲ ಕಣ್ಣಿಂಗಕ್ಕಯ್ಯ, ನಾನು ಬರ್ತಿದ್ನಲ್ಲ ನಿನ್ ಜೊತೆ ಮಾವಿನಕಾಯಿ ಕುಯ್ಕೊಂಡು ಹೋಗೋದಕ್ಕಂತ ಹೇಳಿದ್ರೆ. ಅಲ್ಲ ಕಣಕ ಆ ಜಯ್ಯಕ್ಕಂಗೆ ಏನಾರು ಗೊತ್ತಾಗ್ಬಿಟ್ರೆ ನೀನು ಬಿಡುಕದ ಅನ್ಕೊಂಡಿದ್ಯಾ? ಬಿಡುಗಡಲ್ಲ ಬಿಡು, ನಿನಗೆ ಅಟ್ಟಾಡ್ಸ್ಕೊಂಡು ಹೊಡೆದ್ ಬಿಡುತ್ತೆ ನಿನಗೆ ಊರೊಳಿಕೆಲ್ಲ. ನನ್ನ ಮಾತು ಕೇಳು, ಸುಮ್ಮಕ್ ಬಂದ್ಬಿಡು. ಆ ಜಯ್ಯಕ್ಕನ್ ಸವಾಸ ಮಾಡಕ್ ಹೋಗ್ಬೇಡ. ಆ ಅಕ್ಕ ನೋಡಿದ್ರೆ ಬಿಡುಗಿಡುತ್ತ ಅನ್ಕೊಂಡಿದ್ಯಾ? ನಿನ್ ಜೊತೆ ನಾನು ಮಕ್ಕಳಿಸ್ಕೋಬೇಕು ಆ ಅಕ್ಕನ ಕೈಲಿ. ಯಪ್ಪ ನನಗಂತೂ ಭಯ ಆಗ್ತೈತ್ ಕಣಪ್ಪ. ಏ ಲಕ್ಷ್ಮಿ, ನನ್ ಯಾರು ಏನು ಮಾಡ್ಕೊಳಕ್ ಆಗಲ್ಲ ಕಡೆ. ನಾನು ನಿಂಗಿ ಕಡೆ ನಿಂಗಿ ಯಾರು ಏನು ಮಾಡ್ಕೊಳಕ್ ಆಗಲ್ಲ.
ಏನು ಆ ಜಯಿ ಬಂದ್ಬಿಡ್ತಾಳ ನನಗೆ ಅಟ್ಟಾಡಿಸ್ಕೊಂಡು ಹೊಡೆದು ಬಿಡ್ತಾಳ ಎದುರಿಸ್ತೀಯ ನೀನು ನೀನ್ ಎದ್ರಕ ನಾನ್ ಎದ್ರಲ್ಲ ಕಡೆ ಯಾವ್ದೇ ಕಾರಣಕ್ಕೂ ಎದ್ರಲ್ಲ ನನ್ ಗೊತ್ತಾ ನೋಡಿ ಇವಳು ನಿಂಗಿ ಗುಂಗಿ ಇವಳಿಗೆ ಎಷ್ಟು ಧೈರ್ಯ ಇರ್ಬೇಕು ಇವಳಿಗೆ ಅಲ್ಲ ಬೇರೆದ್ರಲ್ಲಿ ಬಂದ್ಬಿಟ್ಟು ಕದ್ದು ಮಾವಿನಕಾಯಿ ಕುಯ್ಕೊಂಡು ಅದೆಷ್ಟು ಧೈರ್ಯದಿಂದ ಮಾತಾಡ್ತಿದ್ದಾಳೆ ಇವಳು ಎಷ್ಟು ಧೈರ್ಯ ಇರ್ಬೇಕು ಇವಳಿಗೆ ಅಬ್ಬಬ್ಬಬ್ಬ ಇವಳು ಧೈರ್ಯ ಮೆಸ್ಲೇಬೇಕು ಇವಳಿಗೆ ಕಡಿಮೆನ ಇವಳು ನಿಂಗಿ ಗುಂಗಿ ಅಲ್ಲ ಕಣಕೋ ನಿಂಗಕ್ಕ ನಿನಗೇನ್ ಭಯ ಆಗಲ್ವಾ ಅಪ್ಪಿ ತಪ್ಪಿ ಆ ಜಯಕ್ಕನ ಕೈ ಸಿಕ್ಬಿಟ್ರೆ ಏನ್ ಮಾಡೋದು ಗೊತ್ತಾ ಜಯಕ್ಕ ನಿನಗ್ ಬಿಡಲ್ಲ ಬಿಡು ನಿನ್ ಮೇಲೆ ಮೊದ್ಲೇ ಕೋಪ ಆಯ್ತು ಜಾಸ್ತಿ ಆ ಬಕ್ಕಂಗೆ ಗೊತ್ತಲ್ಲ ಜಯಕ್ಕನ್ ಸವಾಸ ಮಾಡಿದ್ರೆ ಹೆಂಗಂತ ಅಯ್ಯೋ ಅಯ್ಯೋ ಲಕ್ಷ್ಮಿ ಅಲ್ಲ ಕಡೆ ನಿನ್ ಜಯಕ್ಕಂಗೆ ಬೋರಿ ಇಲ್ ಬಂದ್ಬಿಟ್ಟು ಇಲ್ಲಿ ತೋಟದತ್ರ ನನಗೆ ಅಟ್ಟಾಡ್ಸ್ಕೊಂಡು ಬರೋದಿರ್ಲಿ ಓಡಿಸ್ಕೊಂಡು ಬರೋದಿರ್ಲಿ ಸದ್ಯ ತೋಟದತ್ರ ಬರೋದಿರ್ಲಿ ಸದ್ಯ ಅವಳು ಮಲ್ಕಡಿದಾಳ ಮಂಚ ಆ ಮಂಚದ ಮೇಲಿಂದ ಎದಳ್ಳಿ ಸಾಕೋಳು ನಿಮ್ ಜಯಕ್ಕ ಅಯ್ಯ ನಿನಗ್ ಗೊತ್ತಿಲ್ಲ ಅಲ್ವಾ ಪಾಪ ನಿಮ್ ಜಯಕ್ಕನ್ ಪರಿಸ್ಥಿತಿ ಹೇಳ್ಕಬಾರ್ದು ಕಡೆ ಪಾಪ ನನಗೆ ಎದ್ರಾಕೊಂಡ್ರೆ ಹಂಗೆ ಕಡೆ ಆಗದು ಏನ್ ಗೊತ್ತೇರಿ ಏನ್ ಗೊತ್ತಾ ಲಕ್ಷ್ಮಿ ಆ ಜಯಕ್ಕ ಇದ್ದಾಳಲ್ಲ ಆ ಜಯಕ್ಕ ಮೊನ್ನೆ ಅಂತೆ ನೀರು ಏನೋ ಉಯ್ದಿದ್ರಂತೆ ಮಂತವ ಅದನ್ನ ಮೇಲ್ ಕಾಲಿಟ್ಬಿಟ್ಟು ಜಾರ್ ಬಿದ್ದು ಸೊಂಟ ಕೈ ಕಾಲು ಎಲ್ಲ ಮುರ್ಕೊಂಡು ಬೆಡ್ ಮೇಲೆ ಆರಾಮಾಗಿ ಮಲ್ಕೊಂಡಿದ್ದಾಳಂತೆ ಅವಳಿಗೆ ನೋಡ್ಕೊಂಡು ಕಾಯ್ಕೊಂಡು ಅವ್ರ ಅತ್ತೆ ಇದಾರೆ ಗೊತ್ತಾ ಇಲ್ಲಿ ಇನ್ನೆಲ್ಲ ಬರ್ತಾರೆ ಹೇಳು ಹಂಗೆ ಆಗದು ನನಗೆ ಎದುರು ಹಾಕೊಂಡ್ರೆ ಹಿಂಗೆ ಕಡೆ ಆಗದು ಲಕ್ಷ್ಮಿ ನೋಡಿ ಇವ ಅಕ್ಕನ್ನು ಇವಳು ಲಿಂಗಕ್ಕ ಏನ್ ಕಡಿಮೆನ ಇವಳು ಸೊಂಟ ಮುರ್ಕೊಂಡು ಮಲ್ಕೊಂಡೈತ ಜಯಕ್ಕ ಅದಕ್ಕೇನು ನೀನು ಮಾವಿನಕಾಯಿ ಎಲ್ಲ ಕುಯ್ಕೊಂತಿರೋದು ಸರಿ ಆಯ್ತು ಬಿಡು ಹೆಂಗ ಬರದ್ ಬಂದಿದ್ದೀನಿ ಹೆಂಗ ಇನ್ನೇನು ಬರಲ್ಲ ಅಂತ ನನಗೂ ಗೊತ್ತಾಯ್ತಲ್ಲ ನಾನು ಒಂದೆರಡು ಕುಯ್ಕೊಂಡ್ತೀನಿ ಬಿಡು ನಾನು ಒಂದೆರಡು ಕುಯ್ಕೊಂಡು ಹೋಗ್ಬಿಟ್ಟು ಒಂದ್ 4-5 ನಾನು ಉಪ್ಪಿನಕಾಯಿ ಎಲ್ಲ ಹಾಕಿ ತಿನ್ಬೇಕು ನನ್ಗೂ ಬಲು ಇಷ್ಟ ಮಾವಿನಕಾಯಿ ಅಂದ್ರೆ ಬೇಡ ಕಣೆ ಲಕ್ಷ್ಮಿ ನೀನ್ ಕುಯ್ಕೋಬೇಡ ಜಯಕ್ಕ ಬೂಯುತ್ತೆ ಅದಾಗುತ್ತೆ ಇದಾಗುತ್ತೆ ಅಂತ ಬೇರೆ ಎದುರಿಸ್ತಿದ್ದೆ ನಾನು ಕುಯ್ಕೊಳಲ್ಲ ಅಂತ ಬೇರೆ ನನ್ ಕೈ ನೋವಾಗುತ್ತೆ ಕಾಲ್ ನೋವಾಗುತ್ತೆ ನೀನ್ ಸಾಹಸ ಮಾಡಿದ್ರೆ ನೀನ್ ಜೊತೆ ಬಂದ್ರೆ ಅಂತ ಬೇರೆ ಹೇಳ್ತಿದ್ದೆ ಬೇಡ ಸುಮ್ಕಿರು ನೀನ್ ಯಾಕೆ ಕುಯ್ಕೊಳ್ತೀಯ ಬೇಡ ಕಡೆ ಸುಮ್ಕಿರೆ ನೋಡಿ ಇವಳು ಹೆಂಗಾಡ್ಕೊಂತಾಳಂತ ಇವಳು ಜೈ ಇವಳು ಸುಮ್ಕಿರು ಸಾಕು ಆಯ್ತು ಅದ್ಯಾಕೆ ಹಿಂಗಾಡ್ತಿದ್ಯಾ ಏನ ಅವಕ್ಕ ಬಂದ್ಗಿಂದು ಓಡಿಸ್ಕೊಂಬಂದ್ರೆ ಏನ್ ಮಾಡುದು ಮತ್ತೆ ಆ ಜಯಕ್ಕ ಅದಕ್ಕಂಗ್ ಹೇಳಿದ್ದು ಅಷ್ಟೇ ಇನ್ನೇನ್ ಬರಲ್ಲ ಅಂತ ಗೊತ್ತಾಯ್ತಲ್ಲ ಅದಕ್ಕೆ ನಾನು ಒಂದೆರಡು ಕುಯ್ಕೊಳ್ತೀನಿ ಬಿಡು ನಿನ್ಗೇನ್ ಕಷ್ಟ ನಾನ್ ಕುಯ್ಕೊಂಡ್ರೆ ನೀನ್ ಮಾತ್ರ ಕಲ್ಲಿಂದ ಎಲ್ಲ ಹೊಡೆದ್ಬಿಟ್ಟು ಮಾವಿನಕಾಯಿ ಎಲ್ಲ ಕುಯ್ಕೊಂಡು ನಿಂತಿದ್ಯಾ ನಾನ್ ಕುಯ್ಕೊಂಡ್ರೆ ನಿನ್ಗೇನೆ ಕಷ್ಟ ಆಯ್ತಾಯ್ತು ಬಿಡು ನನಗೇನೇನ್ ಬೇಜಾರಿಲ್ಲ ನಿನ್ ಮೇಲೆ ಕುಯ್ಕ ಒಂದೆರಡು ಹೊತ್ಲಾಗಿ ಅದ್ಯಾಕೆ ಹಿಂಗ್ ಆಡ್ತಿದ್ಯಾ ಹಂಗೆ ಇದೇನಪ್ಪ ಇದು ಅಷ್ಟೊಂದ್ಸಲಿ ಜಿಗಿದ್ಬಿಟ್ಟು ಮಾವಿನಕಾಯಿ ಕಿತ್ರು ಒಂದೇ ಒಂದು ಮಾವಿನಕಾಯಿ ಸಿಕ್ತಿಲ್ಲ ನನಗೆ ಹೇಳಪ್ಪ ಸುಸ್ತಾಗಂಗ್ ಬೇರೆ ಆಗೋಯ್ತು ನೆಗ್ದು ನನ್ನ ಕೈಲಂತೂ ಆಗ್ತಿಲ್ಲಪ್ಪ ನೋಡೋಣ ಆ ಕಡೆ ಒಂದ್ಸಲಿ ಹೋಗ್ಬಿಟ್ಟು ಟ್ರೈ ಮಾಡ್ತೀನಿ ಆ ಕಡೆ ಇದಾವೇನು ಇದೇನಪ್ಪ ಇವಳು ಹಿಂಗ್ ಜಂಪ್ ಮಾಡ್ತಿದ್ದಾಳೆ ಇವಳು ಇದೇನೆ ಹಿಂಗ್ ಜಂಪ್ ಮಾಡ್ತಿದ್ಯಾ ಸುಸ್ತಾಗ್ತಿಲ್ವೇನೆ ಯಪ್ಪ ಹೆಂಗ್ ನೆಗಿತಾಳ ನೋಡಿ ಇವಳು ಆಗ ಅಲ್ಲೋಡು ಆ ಲಕ್ಷ್ಮಕ್ಕನ್ನ ಮರದಲ್ಲಿ ಮಾವಿನಕಾಯಿ ಎಲ್ಲ ಕುಯ್ಕಣಕ್ಕೆ ಹೆಂಗ್ ಜಂಪ್ ಮಾಡ್ತೈತಂತ ಅಗಳ ಇವಳಿಗೆ ಕಾಲ್ ನೋವಾಗ್ತಿಲ್ವಾ ಕೈ ನೋವಾಗ್ತಿಲ್ವಾ ಹಿಂಗ್ ಜಂಪ್ ಮಾಡ್ತಿದ್ದಾಳೆ ಇವಳು ಇಲ್ಲಿ ನೋಡಿ ಇವಳು ನಿಂಗೆ ನೋಡಲಿ ಮಾವಿನಕಾಯಿ ಎಲ್ಲ ಕುಯ್ಕೊಂಡು ಒಂದೊಂದೇ ಕೈಲಿ ಹೆಂಗ್ ಇಟ್ಕೊಂಡಿದ್ದಾಳಂತ ಮಾಡ್ತೀನಿ ಕಣ್ತಾಡ್ರಿ ಮಾಡ್ತೀನಿ ನಿಮ್ಮಿಬ್ರಿಗೂ ಹೆಂಗ ಒಳ್ಳೆ ಟೈಮಿಗೆ ನನ್ ಕೈ ಸಿಗಾಕೊಂಡ್ಬಿಟ್ಟಿದ್ದೀರಾ ನಿಮ್ಮಿಬ್ರಿಗೂ ಮಾಡ್ತೀನಿ ಕಣ್ತಾಡ್ರಿ ನಿಮ್ಗೆ ಜಯಕ್ಕಂಗೆ ಹೇಳ್ತೀನಂತ ಹೇಳ್ಬಿಟ್ಟು ಎದುರಿಸ್ಬಿಟ್ಟು ನಾನು ಹೇಳ್ದಂಗೆಲ್ಲ ಮಾತು ಕೇಳಿಸ್ಕೊಳ್ತೀನಿ ಇವ್ರು ಇಬ್ರಿಗೂ ಹಂಗ್ ಮಾಡ್ತೀನಿ ಮಗ